ಹಾಯ್ ಆಲ್, ವೆಲ್ಕಮ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಇದು ಸಂಡೇ ಮಾರ್ನಿಂಗು. ಇವತ್ತು ತಾಮ್ರದ ಹಂಡೆನ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಅಂದರೆ ನಾನು ಹೆಂಗೆ ಕ್ಲೀನ್ ಮಾಡ್ಕೋತೀನಿ ಅಂತ. ಫಸ್ಟು ಹುಣಸೆ ಹಣ್ಣು ಮತ್ತು ಉಪ್ಪನ್ನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ಬಿಟ್ಟು ಅವೆರಡನ್ನೂ ಮಿಕ್ಸ್ ಮಾಡಿ ಅದರಲ್ಲಿ ಹಂಡೆನ ನಾನು ಚೆನ್ನಾಗಿ ಕ್ಲೀನಾಗಿ ಹಿಂಗೆ ಉಜ್ಜಿಬಿಡ್ತೀನಿ. ಫುಲ್ ನೀಟಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ನೀರು ಹಾಕಿ ತೊಳೆದ್ಬಿಟ್ರೆ ಕ್ಲೀನ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ವಿಮ್ಮು ಮತ್ತು ಬೂದಿನ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ಇದನ್ನು ಮತ್ತೆ ಇನ್ನೊಂದು ಸಲ ತಿಕ್ಕಿ ತೊಳೆದ್ಬಿಡ್ತೀನಿ. ಅವಾಗ ತುಂಬ ಅಂದರೆ ತುಂಬಾ ಶೈನಿಂಗ್ ಬಂದು ಕ್ಲೀನ್ ಆಗುತ್ತೆ. ನಾವು ಉಜ್ಜಿ ಎಲ್ಲ ತೊಳೆದ ಮೇಲೆ ಅದನ್ನು ಒಂದು ಕಾಟನ್ ಬಟ್ಟೆಲಿ ಒರೆಸಿ ಇಟ್ಕೊಳ್ಳೋದ್ರಿಂದ ಮತ್ತು ಬೇಗ ಆ ಥರ ಕಪ್ಪುಗಾಗೋದಿಲ್ಲ ಅಂತ ನಾನು ಅದೇ ರೀತಿ ಮಾಡಿ ನೀರನ್ನು ತುಂಬಿಟ್ಕೊಂಡಿರ್ತೀನಿ. ಹಾಗೆ ಸಂಡೇ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ಬೇಗನೆ ತಿಂಡಿ ಮಾಡೋದು ಅದೆಲ್ಲ ಬಿಟ್ಬಿಟ್ಟು ನಾನು ಫಸ್ಟು ಹೂವಿನ ಗಿಡನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಹ್ಯಾಂಗಿಂಗ್ ಎಲ್ಲ ಮಾಡಿಕೊಂಡೆ. ಎಲ್ಲ ಕೆಳಗಡೆನೇ ಇಟ್ಟಿದ್ದೆ. ಹಾಗೆ ಪಾಟ್ಗಳನ್ನು ಕೂಡ ಕ್ಲೀನ್ ಮಾಡಿಕೊಂಡು ನೀಟಾಗಿ ಜೋಡಿಸ್ಕೊಂಡೆ ಇವತ್ತು. ಆದರೂ ಪೂರ್ತಿ ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು ಸಂಡೇ ಮಾಡ್ಕೊಂಡಿರೋದು. ಇನ್ನೂ ನೆಕ್ಸ್ಟ್ ಮತ್ತೆ ಮಾಡ್ಕೊಳ್ಬೇಕು. ಅದನ್ನು ಮಂಡೇ ವ್ಲಾಗಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲ ಉದ್ದುದ್ದಾಗಿ ಬೆಳೆದಿತ್ತು, ಅದನ್ನ ಕಟ್ ಮಾಡಿ ಎಲ್ಲ ನೆಟ್ಟಿದ್ದೀನಿ. ಇದೆಲ್ಲ ದಾಸವಾಳದ ಗಿಡಗಳು ಮತ್ತು ರೋಸ್ ಎಲ್ಲ ಇದೆ. ಇದನ್ನು ಕೂಡ ಒಂದು ಕಡೆ ತಂದು ಜೋಡಿಸ್ಕೊಂಡೆ. ಇದು ಇಂಡೋರ್ ಪ್ಲ್ಯಾಂಟ್ಸು, ಮನಿ ಪ್ಲ್ಯಾಂಟ್ ಇದೆ ಮತ್ತು ಬೇರೆ ಬೇರೆ ಥರದ ಕಲರ್ಸ್ ಪ್ಲ್ಯಾಂಟ್ಗಳೆಲ್ಲ ಇದ್ದಾವೆ. ಇದನ್ನೆಲ್ಲ ನಾನು ಬಿಸಿಲಿಗೆ ಎತ್ತಿಟ್ಟಿದ್ದೆ, ತೊಗೊಂಡು ಬಂದು ಮತ್ತೆ ಜೋಡಿಸ್ಕೊಂಡೆ. ಇದು ನನ್ನ ಅಡುಗೆ ಮನೆಯ ವಿಂಡೋ. ಇಲ್ಲಿ ಒಂದು ವಾಸ್ತು ಗಿಡ ಮತ್ತು ಮನಿ ಪ್ಲ್ಯಾಂಟು ಮತ್ತು ಒಂದು ಅಲೋವೆರಾ ಇಟ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ವಿಂಡೋ ಅಂತಲೇ ಹೇಳ್ಬೋದು ಅದನ್ನು. ಹಾಗೆ ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಇವತ್ತು ಬೆಳಗ್ಗೆ ತಿಂಡಿಗೆ ತರಕಾರಿನೆಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಮಧ್ಯಾಹ್ನದ ಅಡುಗೆಗೆ ಅಂತ ಹೇಳಿ ಸ್ವಲ್ಪ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪನ್ನ ಹಾಕಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ತೊಗರಿಬೇಳೆ, ಟೊಮ್ಯಾಟೊ, ಹಸಿಮೆಣಸು, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಉಪ್ಪನ್ನ ಹಾಕಿ ಒಂದು 2ರಿಂದ 3 ವಿಸಿಲ್ ಬರ್ಸೋಕೆ ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ ನಾನು. ಎರಡನ್ನೂ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಹಾಗೆ ಸ್ವಲ್ಪ ನೆನೆಸಿಟ್ಟಿದ್ದೆ ಕೂಡ. ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಈ ವಾಶ್ ಮಾಡ್ಕೊಂಡಿರೋ ಸೊಪ್ಪನ್ನ ನಾನೇನು ಹಾಕಿ ವಿಸಿಲೇನು ಬರ್ಸ್ಕೊತಾ ಇಲ್ಲ. ಹಾಗೆ ಇದನ್ನು ನಾನು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ವಿಸಿಲ್ ಕೂಡ ಬಂತು ಅದೆಲ್ಲ. ಈ ಟೊಮ್ಯಾಟೊ ಮತ್ತು ಹಸಿಮೆಣಸು, ಬೇಳೆ ಕಟ್ಟೆ ಏನಿದೆಯಲ್ಲ ಇದನ್ನು ನೀಟಾಗಿ ನಾವು ಮಸ್ಕೊಬೇಕು. ಅದು ಮಸಿಬೇಕಾದ್ರೆ ಪೂರ್ತಿ ಅದೆಲ್ಲ ಮೆಲ್ಟ್ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ತೆರಿ ಆಗಿದ್ದರೆ ನಮಗೆ ತಿನ್ನಬೇಕಾದ್ರೆ ಸಿಗುತ್ತೆ ಅಂತ ಅಷ್ಟೇ. ಹಾಗೆ ಇನ್ನೇನು ಮತ್ತೊಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವು ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದು ರೈಸಿನ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಇದ್ರೊಟ್ಟಿಗೆ ನಮಗೆ ಸೆಕೆಂಡ್ ರೌಂಡಿಗೆ ಹೇಗಿದ್ರು ನಾವು ಮಜ್ಜಿಗೆ ಊಟ ಮಾಡೋದ್ರಿಂದ ಫಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದು ಅಷ್ಟೇ, ತುಂಬ ಟೈಮ್ ಏನು ಬೇಕಾಗಿಲ್ಲ ಇದಕ್ಕೆ. ಎಲ್ಲ ರೆಡಿ, ಒಂದು ವಿಸಿಲ್ ಬರ್ಸ್ಕೊಂಡ್ಬಿಟ್ವಿ ಅಂದರೆ ಬೇಗನೆ ಆಗೋಗುತ್ತೆ. ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಫ್ರೈ ಮಾಡ್ಕೊಂಡ ತಕ್ಷಣ ಸೊಪ್ಪನ್ನೆಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಂಡು ಅದನ್ನು ಬೇಯಿಸ್ಕೊಬೇಕಾಗತ್ತೆ. ನೀರನ್ನ ನಾನು ಮಿಕ್ಸ್ ಮಾಡ್ಕೊತಾ ಇಲ್ಲ. ಇದು ಎಣ್ಣೆಲಿ ಪೂರ್ತಿಯಾಗಿ ಬೆಂದು ಅದು ನೀರು ಬಿಟ್ಕೊಬೇಕು. ಆವಾಗ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಆ ಕಡೆ ಅದನ್ನು ಕೂಡ ಮಸ್ತು ಎತ್ತಿಟ್ಕೊಂಡಿದ್ದೆ. ಇದರೊಟ್ಟಿಗೆ ಮೀನು ಫ್ರೈ ಹಾಗಿದ್ದೆಲ್ಲ ಇನ್ನು ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಅದನ್ನು ಕೂಡ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನೆಲ್ಲ ನೀಟಾಗಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ. ಇದಕ್ಕೆ ನಾವು ಮಸ್ತ್ ಇಟ್ಟಿದ್ವಲ್ಲ ಬೇಳೆ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಯ್ತಾ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಕುದಿಯುತ್ತೆ. ಅದು ಕುದ್ಮೇಲೆ ಅದಕ್ಕೆ ಸ್ವಲ್ಪ ಕುದಿಯುವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರಷ್ಟು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅದನ್ನು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಇದನ್ನು ಮಾಡ್ಕೊಳ್ಳೋದೇನು ಕಷ್ಟ ಏನಾಗಲ್ಲ, ಸಡನ್ನಾಗಿ ಬೇಕಾದ್ರೂ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬೋದು. ನನ್ನ ಮಗು ಏನಂದರೆ ಅಡುಗೆ ಮಾಡ್ಬೇಕಾದ್ರೆ ಸೆಲ್ಫ್ ಮೇಲೆ ಅವನನ್ನು ನಿಲ್ಲಿಸ್ಕೊಬೇಕು, ಕೆಳಗಡೆ ಇರೋಕ್ಕೆ ಕೇಳೋದಿಲ್ಲ, ಅಳ್ತಿರ್ತಾನೆ. ಅದಕ್ಕೆ ನೋಡಿ ಹಾಯ್ ಮಾಡು ಅಂತ ಹೇಳಿದೆ, ಹಾಯ್ ಮಾಡ್ತಾ ಇದ್ದಾನೆ. ಕೂತ್ಕೋ ಅಂದರೆ ಕೂತ್ಕೋತಾನೆ. ಯಾಕಂದರೆ ಇದು ಇಲ್ಲಿ ಮೇಲ್ಗಡೆ ಕೂರಿಸ್ಕೊಂಡ್ರೆ ಮಾತ್ರ ಹೇಳಿದ ಮಾತೆಲ್ಲ ಕರೆಕ್ಟಾಗಿ ಕೇಳ್ತಾನೆ ಆಯಿತಾ. ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ಈ ಕಡೆ ಸಾಂಬಾರು ರೆಡಿ ಆಯಿತು. ಇನ್ನೇನು ಊಟಕ್ಕೂ ಕೂಡ ಟೈಮ್ ಆಗ್ತಾಯಿತ್ತು. ನಾನು ಬೆಳಗ್ಗೆ ಹೂವಿನ ಗಿಡ, ಮನೆ ಕ್ಲೀನಿಂಗ್ ಅಂತೇಳಿ ತುಂಬಾ ಕೆಲಸ ಆಯಿತು ಇವತ್ತು. ಅದಕ್ಕೆ ಇದು ಅಡುಗೆನೂ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಬಟ್ ಬೇಗ ಆಗ್ತಾಯಿದೆ. ಸ್ವಲ್ಪ ಫ್ರಿಜ್ಜಲ್ಲಿ ಬಂಗಡೆ ಮೀನು ಎತ್ತಿಟ್ಕೊಂಡಿದ್ದೆ, ಅದು ಮತ್ತು ಕುಂತಿ ಮೀನು ಅಂತ ಹೇಳ್ತೀವಿ, ಅದನ್ನೆಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಹಾಗೆ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಬೇಕು ಅಂತೇಳಿ ಸ್ವಲ್ಪ ಮಧ್ಯದಲ್ಲಿ ಆ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಕಟ್ ಮಾಡ್ಕೊತಾ ಇಲ್ಲ, ಯಾಕಂದರೆ ನಾವೇನು ಖಾರ ಎಲ್ಲ ಹಾಕ್ಕೋತೀವಲ್ಲ ಅದು ನೀಟಾಗಿ ಅದಕ್ಕೆ ಅಂಟ್ಕೊಳ್ಬೇಕು ಅಂತ ಹೇಳಿ. ಅದು ತಿನ್ನಬೇಕಾದ್ರೆ ತುಂಬ ಟೇಸ್ಟ್ ಇರುತ್ತೆ. ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ನಾನಿಲ್ಲಿ ದೋಸೆ ಕಾವಲಿಯಲ್ಲೇ
ಫ್ರೈ ಮಾಡ್ಕೊಳ್ಳೋದು. ನಾನು ಯೂಶ್ವಲಿ ಡೈಲಿ ಯಾವುದೇ ಮೀನು ಫ್ರೈ ಮಾಡಬೇಕಾದ್ರೂ ಇವಾಗಂತೂ ದೋಸೆ ಕಾವಲಿಯಲ್ಲೇ ಮಾಡ್ಕೊತೀನಿ. ನಾನು ನಿಮಗೂ ಕೂಡ ಲಾಸ್ಟ್ ಟೈಮ್ ತುಂಬ ಸಲ ನಾನು ತೋರಿಸಿದ್ದೀನಿ ಕೂಡ. ಯಾಕಂದರೆ ಡೀಪ್ ಫ್ರೈ ಅಷ್ಟೊಂದು ಹೆಲ್ತಿ ಒಳ್ಳೆಯದಲ್ಲ ಅಂತ. ಬಟ್ ಮೀನು ಫ್ರೈ ತಿನ್ನಲೇಬೇಕು, ನಮ್ಗೆ ಅದನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ನಾವು ಮಲೆನಾಡಲ್ಲಿ ಮೀನು, ಈ ನಾನ್ ವೆಜ್ಜನ್ನು ಜಾಸ್ತಿ ಇಷ್ಟಪಡ್ತೀವಿ. ಅದ್ರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಹೆಚ್ಚು ಮೀನು ಇಷ್ಟಪಡ್ತೀವಿ. ಫಿಶ್ ಫ್ರೈ ಅಂತೂ ತುಂಬಾ ಚೆನ್ನಾಗಾಗಿತ್ತು. ಇನ್ನು ಸೊಪ್ಪು ಸಾರು, ಅನ್ನ ಜೊತೆಗೆ ಫಿಶ್ ಫ್ರೈ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿತ್ತು. ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸಂಜೆ ಕಡೆ ಒಂದು ವಾಕ್ ಹೊರಟ್ವಿ. ನನ್ನ ಮಗ ಸೈಕಲ್ ಹೊಡ್ಕೊಂಡು ಮುಂದೆ ಹೋಗ್ತಿದ್ದ, ನನ್ನ ಪಾಪು ಕರ್ಕೊಂಡು ನಡ್ಕೊಂಡೇ ಹೋದೆ. ಅಲ್ಲಿ ನಮ್ಮ ಶೃಂಗೇರಿ ಮಠಕ್ಕೆ ಹೋಗೋ ದಾರಿಯಲ್ಲಿ ಒಂದು ಆರ್ಚ್ ಸಿಗುತ್ತೆ. ಶೃಂಗೇರಿ ಟು ಚಿಕ್ಕಮಂಗ್ಳೂರು ರೋಡ್ ಆಯಿತಾ, ಅಲ್ಲಿ ಒಂದು ಪಾನಿಪುರಿ ಅಂಗಡಿ ಇದೆ. ನಾವು ರೆಗ್ಯುಲರ್ ಅಲ್ಲಿಗೆ ಹೋಗ್ತಾ ಇರ್ತೀವಿ. ಒಂದು ವಾಕ್ ಎಲ್ಲ ಹೋದಾಗಲೂ ಕೂಡ ಅಲ್ಲಿ ಹೋಗಿ ಪಾನಿಪುರಿ, ಗೋಬಿ ಎಲ್ಲ ತಿನ್ಕೊಂಡೇ ಬರ್ತೀವಿ. ಎಲ್ಲ ತಿನ್ಕೊಂಬಿಟ್ಟು ಆರಾಮಾಗಿ ನಡ್ಕೊಂಡು ಬಂದ್ವಿ. ವಾಕಿಂಗು ಆಯಿತು, ಒಂಥರ ರಿಫ್ರೆಶ್ಮೆಂಟ್ ಕೂಡ ಸಿಕ್ತು. ಇದು ನನ್ನ ಇವತ್ತಿನ ಸಂಡೇ ವ್ಲಾಗ್ ಆಗಿತ್ತು. ಮತ್ತು ಇನ್ನೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಎಲ್ಲರ ಸಹಕಾರ ನನಗೆ ತುಂಬಾ ಇಂಪಾರ್ಟೆಂಟು. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. Thanks for watching.